ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆದಿತ್ಯ ವಿ ಲಂಕೇನವ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಊರು ಬಾಗಲಕೋಟೆ. ಮಂಡ್ಯಗೌಡ ಸರ್ ಅವರ ಕ್ಲಾಸಸ್ ಮತ್ತು ನೋಟ್ಸ್ಗಳು ತುಂಬಾ ಉಪಯುಕ್ತವಾಗಿವೆ. ಇವರು ಹೇಳಿದ ಹಾಗೆ ನಾನು ಮುಂಜಾನೆ 1:30 ಗಂಟೆ ಹಾಗೂ ಸಾಯಂಕಾಲ 1:30 ಗಂಟೆ ಓದಿ ಈ ಬಾರಿ ನವೋದಯ ಪರೀಕ್ಷೆಯಲ್ಲಿ 80ಕ್ಕೆ 79 ಅಂಕಗಳನ್ನು ಪಡೆದಿದ್ದೇನೆ. ಗುರಿ ತೋರಿಸಿದವರೇ ಸರಿಯಾದ ಗುರು. ಇವರೇ ನಮ್ಮ ಮಂಡ್ಯಗೌಡ ಸರ್. ಧನ್ಯವಾದಗಳು. ಎಲ್ಲರಿಗೂ ನಮಸ್ತೆ. ಈಗ ತಾನೇ ಒಂದು ವಿಡಿಯೋ ನೋಡಿದ್ರಲ್ಲ, ಸಣ್ಣ ವಿಡಿಯೋ. ಆ ಹುಡುಗನ ಹೆಸರು ಆದಿತ್ಯ ಅಂದ್ಬಿಟ್ಟು ಬಾಗಲಕೋಟೆಯಿಂದ. ಆಯ್ತಾ, ಈಗ ಒಂದು 2 ದಿನದ ತನಕ ಈ ಹುಡುಗ ಯಾರು ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. 2 ದಿನದಿಂದ ಇವ್ರ ತಾಯಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರು, ಆಮೇಲೆ ಫೋನ್ ಮಾಡಿ ನನ್ನ ಜೊತೆ ಮಾತಾಡಿದ್ರು. ಏನು ಗೊತ್ತಾ, ಈ ಹುಡುಗ ಏನು ಮಾಡಿದ್ದಾರೆ ಅಂದರೆ ಲಾಸ್ಟ್ 1 ವರ್ಷದಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬೆಳಿಗ್ಗೆ 1:30 ಗಂಟೆ ಸಾಯಂಕಾಲ 1:30 ಗಂಟೆ ಪ್ರಾಕ್ಟೀಸ್ ಮಾಡಿದ್ದಾರೆ. ಆಯ್ತಾ, PDF ನೋಟ್ಸ್ ಎಲ್ಲ ನಾನು ಪ್ರತಿಯೊಂದು ವಿಡಿಯೋ ಕೆಳಗಡೆ ಹಾಕಿದ್ದೀನಿ, ಅದನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಡೌನ್ಲೋಡ್ ಮಾಡ್ಕೊಂಡು ಜೆರಾಕ್ಸ್ ತಗೊಂಡು ಮನೇಲೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದಾರೆ. ಬೆಳಿಗ್ಗೆ 1:30 ಗಂಟೆ ಸಾಯಂಕಾಲ 1:30 ಗಂಟೆ ಪ್ರಾಕ್ಟೀಸ್ ಮಾಡಿ ನವೋದಯ ಪರೀಕ್ಷೆ ಆಯ್ತಲ್ಲ ಡಿಸೆಂಬರ್ 13ನೇ ತಾರೀಕು ಲಾಸ್ಟ್ ವೀಕು, ಆ ಪರೀಕ್ಷೆಯಲ್ಲಿ 80 ಕ್ವಶನ್ಗೆ 79 ಸರಿ ಉತ್ತರ ಮಾಡಿದ್ದಾರೆ. ಒಂದೇ ಒಂದು ಮಿಸ್ಟೇಕ್ ಮಾಡಿರೋದು. 80 ಕ್ವಶನ್ಗೆ 79 ಸರಿ ಉತ್ತರ ಮಾಡಿದರೆ, ಒಂದೇ ಒಂದು ಮಿಸ್ಟೇಕ್ ಮಾಡಿದ್ದು. ಇದನ್ನ 100 ಏನಾರ ಕನ್ವರ್ಟ್ ಮಾಡಿದ್ರೆ, 100ಕ್ಕೆ ಏನಾರ ಕನ್ವರ್ಟ್ ಮಾಡಿದ್ರೆ 98.75 ಆಗುತ್ತೆ. 98.75 ಅಂದ್ರೆ 99% ಆಗುತ್ತೆ. ಆಯ್ತಾ, ಈ ಹುಡುಗ ಮನೇಲೇ ಕೂತ್ಕೊಂಡು ಕೋಚಿಂಗ್ ಹೋಗ್ದಂತೆ 99% ತೆಗೆದಿದ್ದಾರೆ, ಬರೀ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು. ಇದು ಈ ಹುಡುಗನ ಒಂದು ರೀತಿ ಏಕಲವ್ಯ ಅಂತ ಹೇಳ್ಬೋದು. 21ನೇ ಶತಮಾನದ ಏಕಲವ್ಯ ಅಂತ ಹೇಳ್ಬೋದು. ಏಕಲವ್ಯ ಮಹಾಭಾರತದೆಲ್ಲ ನೋಡಿರ್ತಾರೆ ನೀವು. ಮತ್ತೆ ಬೇರೆ ಮಕ್ಳಿಗೆಲ್ಲ ಏನ್ ಹೇಳ್ತಾ ಇದೀನಿ ಅಂದ್ರೆ, ಈ ಸಲ ಕರ್ನಾಟಕದಲ್ಲಿ ಸುಮಾರು 8 ರಿಂದ 8.5 ಲಕ್ಷ ಮಕ್ಕಳು 4ನೇ ಕ್ಲಾಸ್ ಓದ್ತಾ ಇದ್ದಾರೆ. ನಿಮ್ಗೆ ಇನ್ನೂ 1 ವರ್ಷ ಟೈಮ್ ಇದೆ. ನೀವೇನಾರ ಟೈಮ್ ವೇಸ್ಟ್ ಮಾಡದಂತೆ ಮನೇಲೇ ಕೂತ್ಕೊಂಡು ಬಿಗಿಯಾಗಿ ಓದಿದ್ರೆ ನವೋದಯ ಸಿಲೆಬಸ್ ಇದೆಯಲ್ಲ 3 ಸಲ ರಿವಿಷನ್ ಮಾಡ್ಬೋದು. ಅದಕ್ಕೆ ಏನ್ ಮಾಡಿ ಅಂದ್ರೆ, ಈ ರೀತಿ 8 ಬುಕ್ ಪ್ರಿಪೇರ್ ಮಾಡಿದ್ದೀನಿ. ಆಯ್ತಾ, ಈ ರೀತಿ 8 ನವೋದಯ ಪುಸ್ತಕನ ಪ್ರಿಪೇರ್ ಮಾಡಿದ್ದೀನಿ. ಇದನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಪರ್ಚೇಸ್ ಮಾಡ್ಕೊಂಡು ಮನೇಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಹೇಳಿದ್ನಲ್ಲ, ಕೋಚಿಂಗ್ ಸೆಂಟರ್ ಕೊಡೋ ಫೀಸಲ್ಲಿ ಒಂದು ಲ್ಯಾಪ್ಟಾಪ್ ತಗೊಳ್ಳಿ. ಕಂಪ್ಯೂಟರ್ ನಾಲೆಜ್ ಇಂಪ್ರೂವ್ ಆಗುತ್ತೆ. ಮನೇಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. 100% ಆಯ್ತಾ, ನವೋದಯದಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು.